ಬಲಿಜ ಸಮುದಾಯ ದಕ್ಷಿಣ ಭಾರತದ OBC ಕಮ್ಯುನಿಟಿಯಲ್ಲಿ ಅತಿ ದೊಡ್ಡ ಸಮುದಾಯ. ಎಂಟೈರ್ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಲಿಜ ಸಮುದಾಯದಿಂದ ಗೆದ್ದಿರುವ ಏಕೈಕ ಶಾಸಕ ನಾನು. ಕರ್ನಾಟಕದಲ್ಲಿ ಒಂದೇ ಬಲಿಜಗ ಸಮುದಾಯದ ಪಾಪ್ಯುಲೇಷನ್ನು ಸರಿಸುಮಾರು 40 ಲಕ್ಷ ಇದ್ದೀವಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೀವಿ. ನನ್ನ ಚಿಕ್ಕಬಳ್ಳಾಪುರದಲ್ಲೇ 45,000ದಷ್ಟು ಬಲಿಜ ಸಮುದಾಯದವರು ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ಇದ್ದೀವಿ. ಜಿಲ್ಲೆಯಲ್ಲಿ ಲಕ್ಷಗಳ ಗಟ್ಟಲೆ ಇರುತ್ತೆ. ಸೊ ಈಗ ನನ್ನ ಸಮುದಾಯದ ಬಗ್ಗೆ ರಾಜ್ಯದ ಜನತೆಗೆ ಮತ್ತು ನನ್ನ ಸಮುದಾಯದ ಕುಲಬಾಂಧವರಿಗೆ ಕೆಲವು ವಿಚಾರ ಹೇಳಿಬಿಡ್ತೀನಿ. ನಂತರ ಕಾರ್ಯಕ್ರಮದಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಬಲಿಜ ಸಮುದಾಯದಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರನ್ನು ನಾವು ಆರಾಧ್ಯ ದೈವ ಅಂತ ಭಾವಿಸ್ತೀವಿ. ಅವರ ಹೆಸರಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಜಯಂತಿಯನ್ನು ಆಚರಿಸ್ತೀವಿ. ನಂತರ ನಮ್ಮ ಸಮುದಾಯದ ಮಕ್ಕಳಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆನೇಕಲ್ ತಿಮ್ಮಯ್ಯ ಅಂತ ಒಂದು ಹಾಸ್ಟೆಲ್ ಇದೆ. 1932 ಕೋರ್ಟ್ ಆ್ಯಕ್ಷನ್ ಮುಖಾಂತರ ಆನೇಕಲ್ ತಿಮ್ಮಯ್ಯನವರು ಹಾಸ್ಟೆಲ್ನ ಆ ಜಾಗವನ್ನು ತಗೊತಾರೆ. 1936 ಬಲಿಜ ಸಮುದಾಯದ ಮಕ್ಕಳಿಗಾಗಿ ಆ ಹಾಸ್ಟೆಲನ್ನು ಡೆಡಿಕೇಟ್ ಮಾಡ್ತಾರೆ. ಬಲಿಜ ಸಮುದಾಯದ ಹಾಸ್ಟೆಲಲ್ಲಿ ಎಂಥ ಪ್ರತಿಭೆಗಳು ಹೊರಬಂದಿದ್ದಾರೆ ಅಂದರೆ, ಫಾರ್ಮರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ರಿಟೈರ್ಡ್ IAS ಆಫೀಸರ್ MR ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಸಮುದಾಯದ ಹಾಸ್ಟೆಲಲ್ಲಿ ಓದಿ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿದವರು. ಕುಚ್ಚಣ್ಣ ಶ್ರೀನಿವಾಸ್ ಮೂರ್ತಿ ಅಂತ ಫಾರ್ಮರ್ DGP ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರು ನಮ್ಮ ಸಮುದಾಯದ ಹಾಸ್ಟೆಲಲ್ಲೇ ಓದಿದವರು. ಇವತ್ತು ಅಂಥ ಆನೇಕಲ್ ತಿಮ್ಮಯ್ಯ ಹಾಸ್ಟೆಲು 1936 ಪ್ರಾರಂಭ ಆಗುತ್ತೆ. 2006 ಏನು ಮಾಡ್ತಾರೆ, ಆವತ್ತು ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ ನಡೆಸೋರು ಬ್ಯಾಂಕಲ್ಲಿ ಏನು ಮಾಡ್ತಾರೆ, ಲೋನ್ ತಗೊತಾರೆ. ಎಷ್ಟು? 12 ಕೋಟಿ ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ತಗೊತಾರೆ. 12 ಕೋಟಿ 2006 ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಅದು 2017ಕ್ಕೆ 37 ಕೋಟಿ ಆಗಿಬಿಡುತ್ತೆ. 37 ಕೋಟಿ ಆದಾಗ ಎಂಟೈರ್ ಪ್ರಾಪರ್ಟಿ ಅಪೆಕ್ಸ್ ಬ್ಯಾಂಕ್ ಅವರು ಪೇಪರಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ ಹರಾಜಿಗೆ ಹಾಕಬೇಕು ಅಂತ. ಇವಾಗ 37 ಕೋಟಿ ಕಟ್ಟೋರು ಯಾರು ಕಟ್ಟೋರು ಅಂದಾಗ, ಆಗ ನಮ್ಮ ಸಮುದಾಯದ ಹಿರಿಯರು MR ಜಯರಾಮ್ ಸರು, PC ಮೋಹನ್ ಅವರು, ಇನ್ನು ಕೆಲವರು ಕೂತ್ಕೊಂಡು ಹಣ 37 ಕೋಟಿ ಕಟ್ಟಲಿಲ್ಲ ಅಂದರೆ ನಮ್ಮ ಸಮುದಾಯದ ಪ್ರಾಪರ್ಟಿ ಸರ್ಕಾರದ ಪಾಲಾಗ್ಬಿಡುತ್ತೆ, ಇಲ್ಲ ಯಾರಾದರೂ ತಗೊಂಡು ಹೋಗ್ಬಿಡ್ತಾರೆ ಅಂದಾಗ, ಆವತ್ತು ಈ ವೇದಿಕೆಯಲ್ಲಿ MR ಜಯರಾಮ್ ಅವರು, PC ಮೋಹನ್ ಅಣ್ಣವರು, ಇನ್ನೊಬ್ಬರು ಕೂತ್ಕೊತಾರೆ. ಆಗ MR ಜಯರಾಮ್ ಅಣ್ಣವ್ರು ಹೇಳ್ತಾರೆ, PC ಮೋಹನ್ ಅವರೇ ನೀವು 5 ಕೋಟಿ ರೂಪಾಯಿ ಕೊಡಿ, ಇನ್ನೊಬ್ಬರಿಗೆ KM ಶ್ರೀನಿವಾಸ ಮೂರ್ತಿ ಅವರಿಗೆ ನೀವು 5 ಕೋಟಿ ರೂಪಾಯಿ ಕೊಡಿ, ಮಿಕ್ಕಿದ್ದು ನಾನು 27 ಕೋಟಿ ರೂಪಾಯಿ ಕೊಡ್ತೀನಿ, ನಮ್ಮ ಸಮುದಾಯದ ಪ್ರಾಪರ್ಟಿಯನ್ನು ಮಕ್ಕಳಿಗೋಸ್ಕರ ಉಳಿಸೋಣ ಅಂತ. 15 ದಿನ ಟೈಮ್ ಇರುತ್ತೆ ಆ್ಯಕ್ಷನ್ಗೆ. 10 ಡೇಸ್ ಹಿಂಗಾಗುತ್ತೆ. ಲಾಸ್ಟ್ 5 ಡೇಸಲ್ಲಿ ನಮ್ಮ PC ಮೋಹನ್ ಅಣ್ಣವರು ನಾನೇ ಯಾಕೆ ಕೊಡಬೇಕು, ನಾನು ಕೊಡೋದಿಲ್ಲ ಅಂದ್ಬಿಡ್ತಾರೆ. ಇವಾಗ 37 ಕೋಟಿ ಕಟ್ಟೋರು ಯಾರು? ಆವಾಗ ಏಕಾಏಕಿ 5 ದಿನ ಆ್ಯಕ್ಷನ್ ಇರುತ್ತೆ ಅಂದಾಗ ನಮ್ಮ MR ಜಯರಾಮ್ ಸಾಹೇಬರು, MR ಸೀತಾರಾಮ್ ಸಾಹೇಬರು ಆವತ್ತಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಆವತ್ತು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ನು KN ರಾಜಣ್ಣ ಸಾಹೇಬ್ರಾಗಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಾಜಣ್ಣ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. 37 ಕೋಟಿ ಕಟ್ಟಲಿಲ್ಲ ಅಂದರೆ ಸಮುದಾಯದ ಪ್ರಾಪರ್ಟಿ ಹರಾಜಾಗ್ಬಿಡುತ್ತೆ. ಆವಾಗ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 20 ಕೋಟಿಯನ್ನು ವೇವ್ ಆಫ್ ಮಾಡ್ತಾರೆ ಒನ್ ಟೈಮ್ ಸೆಟ್ಲ್ಮೆಂಟಲ್ಲಿ. ರಾಜಣ್ಣ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ವೇವ್ ಆಫ್ ಮಾಡ್ತಾರೆ, ಬರೀ 17 ಕೋಟಿ ಕಟ್ಟಿ ಸಾಕು ಅಂತಾರೆ. ಸಿದ್ದರಾಮಯ್ಯ ಸಾಹೇಬರದು, ಕಾಂಗ್ರೆಸ್ ಪಕ್ಷದ್ದು, ನನ್ನ ಸಮುದಾಯಕ್ಕೆ ಇದು ಮೊದಲನೇ ಕೊಡುಗೆ. 20 ಕೋಟಿ ವೇವ್ ಆಫ್ ಮಾಡಿದ್ದಾರೆ. 20 ಕೋಟಿ ವೇವ್ ಆಫ್ ಮಾಡಿದ್ದಾರೆ. 20 ಕೋಟಿ ವೇವ್ ಆಫ್ ಮಾಡ್ತಾರೆ. ಇದು ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ. ಈಗ 17 ಕೋಟಿ ಕಟ್ಟೋರು ಯಾರು? ಆ PC ಮೋಹನ್ ಅಣ್ಣವರು ನಾನೇ ಸಪ್ರೇಟ್ ಹಾಸ್ಟೆಲ್ ಕಟ್ತೀನಿ, ಈ ಹಾಸ್ಟೆಲ್ ನಾನು ನಡೆಸಲ್ಲ ಅಂತ ಸಮುದಾಯಕ್ಕೆ ವಿರುದ್ಧವಾಗಿ ಒಂದು ಮಹಾಸಭಾ ಅಂತ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದರೆ ಮೋಹನ್ ಅಣ್ಣವರ ಭಜನಾ ಮಂಡಳಿ, ಅವ್ರಿಗೆ ಭಜನೆ ಮಾಡಬೇಕಲ್ಲ, ಬಡ ಮಕ್ಕಳಿಗೆ ಹಾಸ್ಟೆಲ್ಗೆ ಕೊಟ್ಟರೆ ದುಡ್ಡು ಕೊಟ್ಟರೆ ಯಾರು ಭಜನೆ ಮಾಡ್ತಾರೆ? ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಭಜನಾ ಮಂಡಳಿ ಭಜನೆ ಮಾಡಬಹುದು ಅಂತ. ಆವತ್ತು 17 ಕೋಟಿ ಸಿಂಗಲ್ DDನ ಕೊಟ್ಟಿದ್ದು MR ಜಯರಾಮ್ ಸಾಹೇಬರು, MS ರಾಮಯ್ಯ ಕುಟುಂಬ ಆವತ್ತು ಕೊಡ್ತು. ಇದು ನಮ್ಮ ಸಮುದಾಯಕ್ಕೆ ಯಾರ ಕೊಡುಗೆ ಏನು ಅಂತ. ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ದು ಕರ್ನಾಟಕ ಪ್ರದೇಶ ಬಲಿಜ ಸಂಘದ್ದು ಇದೇ ತಿಂಗಳು 23ನೇ ತಾರೀಕು ಎಲೆಕ್ಷನ್ ಇದೆ. MR ಜಯರಾಮ್ ಸಾಹೇಬ್ರ ತಂಡನೇ ಅಲ್ಲಿ ಗೆಲ್ಲೋದು.
PC ಮೋಹನ್ ತಂಡಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಇದು ರಾಜ್ಯಕ್ಕೆ ಮತ್ತು ಮೋಹನ್ ಅಣ್ಣ ಮತ್ತು ಅವ್ರ ಟೀಮ್ಗೂ ಗೊತ್ತು. ಆವತ್ತೇನಾಗುತ್ತೆ, ತಾತಯ್ಯನವ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್. ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ MLC ಆದಂಥ MRM ಸೀತಾರಾಮ್ ಸಾಹೇಬರು ಮೊದಲೇ ತಾತಯ್ಯನವ್ರಿಗೆ ಪುಷ್ಪ ಅರ್ಚನೆ ಮಾಡಿ ಸ್ಪೀಚ್ ಮಾಡೋರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದರೆ PC ಮೋಹನ್ ಅಣ್ಣವ್ರ ಜೊತೆ ಕಳೆದ 10 ವರ್ಷದಿಂದ ಬಲಗೈ ಬಂಟನಾಗಿದ್ದಾನೆ. ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರು ಹಿಂಗೆ ಹೋಗ್ತಾ ಇರಬೇಕಾದ್ರೇ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು BJP, PC ಮೋಹನ್ ಅವರು ಅಂತ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟು ಜಾಯಿಂಟ್ ಡೈರೆಕ್ಟ್ರು ಸರ್ ರಾಜಕಾರಣ ಮಾತಾಡ್ಬಿಟ್ಟು ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ಲೋ ಕೂರಿಸ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಹಿಂಗೆ. ಒಬ್ಬ ಹಿರಿಯ MS ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು BJP ಮತ್ತು PC ಮೋಹನ್ ಅಣ್ಣ ಗುಣಗಾನ ಮಾಡಿದ್ರು. ಅಲ್ಲೇ ನಾನು ಆಯೋಜಕರಿಗೆ ಹೇಳಿದೆ, ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ, ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ. ನಿಮ್ಮ ಭಜನಾ ಮಂಡಳಿ ಏನು ಇಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ, ಬೇಕಾದ್ರೆ ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಕ್ಕೆ ಅಂತೀನಿ. ಅದಾದಮೇಲೆ ವೇಣುಗೋಪಾಲ್ ಅನ್ನೋರು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 10-12 ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ, ಬೊಮ್ಮಾಯಿಯವರು ಈ ಅವತಾರನಂತೆ. ನಾನು ಆ ಪದ ಯಾವ ಅವತಾರ ಅಂತ ಪದ ಬಳಸಲ್ಲ, ಯಾಕೆಂದರೆ ನಾನು ಕಂಪೇರ್ ಮಾಡೋಕ್ಕೆ ರೆಡಿ ಇಲ್ಲ. ಆ ಅವತಾರ ಈ ಅವತಾರ ಅಂತಾರೆ. ಕೈವಾರ ತಾತನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ, ಬರೀ BJP ಗುಣಗಾನ ಮಾತಾಡ್ತವರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಆದರೂ ಸುಮ್ಮನೆ ಇದ್ದೆ. ಸಮುದಾಯದ ಕಾರ್ಯಕ್ರಮ, ಸಮುದಾಯದವ್ರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡೋಕ್ಕೆ ಎದ್ದೇಳ್ತೀನಿ. ನಂದೊಂದು 7-8 ನಿಮಿಷ ಸ್ಪೀಚ್ ನೋಡಿ. ನಮ್ಮ ಸಮುದಾಯದ ಮಕ್ಕಳಿಗೆ ನಾನು 2A ತರ್ತೀನಿ. ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ, ಸಮುದಾಯದವ್ರಿಗೆ ಹೇಳ್ತೀನಿ, ಅಣ್ಣ ನನ್ನ ಮೇಲೆ ನಂಬಿಕೆ ಇಡಿ, 2A ನಾನು ತರ್ತೀನಿ ಸಮುದಾಯಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತವರೆಗೂ ನಾನೊಂದು 10 ಸಲ ಭೇಟಿ ಮಾಡಿರ್ತೀನಿ. ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್, ನಮ್ಮ ಮಕ್ಕಳಿಗೆ 2A ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ. ಎಲ್ಲರ ಸಹಕಾರ ತಗೊಂಡು 2A ನಾನು ತರ್ತೀನಿ, ಅದು ನನ್ನಿಂದನೇ ಸಾಧ್ಯ, ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ. ನಾನು ಈ ಮಾತಾಡಿದೆ, 2A ನಾನು ತರ್ತೀನಿ ಅಂದಿದ ತಕ್ಷಣ ಪಾಪ PC ಮೋಹನ್ ಅಣ್ಣ ಬಲಗೈ ಬಂಟನಿಗೆ ಅದೇನಾಯಿತೋ ಏನೋ ನನಗೆ ಒಳ್ಳೆ ಹೆಸರು ಬಂದುಬಿಡುತ್ತೆ, 2A ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆದ. ಬ್ಯಾಂಕ್ ಚುನಾವಣೆ, ಬ್ಯಾಂಕ್ ಎಲೆಕ್ಷನ್ನು, 23ನೇ ತಾರೀಕು ಚುನಾವಣೆ ನಡೀಬಾರ್ದು ಅಂತ ಕೋರ್ಟ್ಗೆ ಸ್ಟೇಗೆ ಹೋಗಿರೋದೇ PC ಮೋಹನ್ ಅಣ್ಣವ್ರ ಬಣ. ನಾನು ಕನಿಷ್ಠ ಒಂದು 20 ಸಲ ಸರ್ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು. ನಾನೊಂದು ಪದ ಅಂದೆ, ನಿಮ್ಮಪ್ಪಂದಲ್ಲ ಸರ್ಕಾರ ಕುತ್ಕೋ, ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ. ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್. ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ. ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ್ ಮಾಡಿದ್ದೇ BJPಯವರು. ಅದರ ಸೃಷ್ಟಿಕರ್ತರು CT ರವಿ ಅವರು, ಯತ್ನಾಳ್ ಅವರು, ಅಶೋಕ್ ಅವರು, ವಿಜೇಂದ್ರ ಅವರು. ನಿಮ್ಮಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ 100 ಬಾರಿ BJPಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ, ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಫಸ್ಟು ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ CT ರವಿ ಅವ್ರಿಗೆ, ಯತ್ನಾಳ್ ಅವ್ರಿಗೆ, R ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸಾರ್. ಅವರು ಸಭ್ಯತೆ ಕಲಿತ ಮೇಲೆ ನೀವು ನನಗೆ ಹೇಳಿ, ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವ್ರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ, ನೀನೂ ಕಲೀರಿ ಅಂತೇಳಿ ಸರ್. ನಾನು ಸಭ್ಯತೆ ಕಲಿತೀನಿ, ನೀವು ಹಿರಿಯ ರಾಜಕಾರಣಿಗಳು. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಭ್ಯ ರಾಜಕಾರಣಿ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ. ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಯಾಕೆಂದರೆ ಹಿರಿಯರು ಒಂದು ಪದ ಬಳಸಿದ್ರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ. ಸಭ್ಯತೆ ಅಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನು ಜನರ ಮುಂದೆ ಹೇಳಬೇಕು. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ, PC ಮೋಹನ್ ಅಣ್ಣನ್ನ, ಕರ್ನಾಟಕದ ಅಷ್ಟೂ BJP ಸಂಸದರನ್ನು ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ, ಸರ್ ನೀವು ಜನಕ್ಕೆ ಏನು ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ. ಕರ್ನಾಟಕ BJPಯವರು ಹೇಳಿದ್ದಾರೆ ನಾನು ಆಕ್ಸಿಡೆಂಟಲ್ MLA ಅಂತ. ಓಕೆ, BJPಯವರು ನೀವೇನು ಕರೆದಿದ್ದೀರಾ ನೋಡ್ರಪ್ಪ, ಮತ್ತು ಎಲ್ಲ BJP ಫಾಲೋಯರ್ಸು,
BJP ಪೇಡ್ ಆರ್ಟಿಸ್ಟ್ಗಳು, BJP ಗಾನಾ ಬಜಾನಾ ಟೀಮ್ ಸದಸ್ಯರು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದ್ದಾರಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು, ಮೋಹನ್ ಅಣ್ಣ ಎಲ್ಲರೂ ಇದ್ದಾರಲ್ಲ, ಅವರೆಲ್ಲರೂ ಏನು ಕೆಲಸ ಮಾಡಿದರೋ ಅದನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡಕ್ಕೆ ಕೇಳಿ. ನಾನು ಕರ್ನಾಟಕದ ಎಲ್ಲ BJP ಸಂಸದರಿಗೆ ಸವಾಲಾಗ್ತಿದ್ದೀನಿ. ಕಳೆದ 1.5 ವರ್ಷದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕನಾದ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಅತಿ ಶೀಘ್ರದಲ್ಲೇ, ಈಗ ನಾನು 4-5 ದಿನ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ, ಮೋಹನ್ ಅಣ್ಣನಿಗೆ, ಅವರು ಡೆಲ್ಲಿಯಿಂದ ಬಂದು ನನ್ನ ಮೇಲೆ ಡೆಲ್ಲಿಗೆ ಹೋಗಿ ದೂರ ಹೇಳಿ, ಅವರೊಂದು ಮೀಟಿಂಗ್ ಮಾಡಿ, BJP ಪೇಡ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಪುಷ್ ಮಾಡಿ, ಇದಕ್ಕೆಲ್ಲ ಟೈಮ್ ಬೇಕು. ಸೊ ಮುಂದಿನ ವಾರ ನಾನು ನನ್ನ ರಿಪೋರ್ಟ್ ಕಾರ್ಡನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ನಾನು ಏನು ಮಾಡಿದ್ದೀನಿ ಅಂತ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡನ್ನು ಪಬ್ಲಿಷ್ ಮಾಡೋ ತಾಕತ್ತು, ಗಟ್ಸು ನನಗಿದೆ. ನೀವೇನು ಜನಕ್ಕೆ ಒಳ್ಳೇದು ಮಾಡಿದ್ದೀರಾ ಅಂತ ಪಬ್ಲಿಷ್ ಮಾಡೋ ಗಟ್ಸು, ತಾಕತ್ತು ಕರ್ನಾಟಕದ BJP ಅವ್ರಿಗಿದೆಯಾ? ಇದ್ರೆ ಹೇಳಿ. BJP ಪೇಡ್ ಆರ್ಟಿಸ್ಟ್ಗಳಿಗೆ, BJP ಗಾನಾ ಬಜಾನಾ ಮಂಡಳಿಯ ಸದಸ್ಯರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಂಸದರು ಅದೇನು ಮಾಡಿದಾರೋ ಜನರ ಮುಂದೆ ಇಡಕ್ಕೆ ಹೇಳ್ರಪ್ಪ. ನಾನು ಮುಂದಿನ ವಾರ ನನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಿದ್ದೀನಿ. ಪ್ರಹ್ಲಾದ್ ಜೋಶಿ ಸರ್, ನೀವು ತುಂಬ ಸಭ್ಯತೆಯ ರಾಜಕಾರಣಿ, ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ. PC ಮೋಹನಣ್ಣ, ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ. ಪ್ಲೀಸ್ ಸರ್, ನೋಡಿ ಜನತೆ ಜಡ್ಜ್ ಮಾಡಿ. ಅವ್ರು ಒಳ್ಳೇದು ಮಾಡಿದ್ದಿದ್ರೆ ಜನರ ಮುಂದೆ ಹೇಳಿ, ಇಲ್ಲ ಖಾಲಿ ಇದ್ರು ಖಾಲಿ ಪೇಪರ್ ತೊಗೊಂಬಂದೆ ಕೊಡಿ ಮೀಡಿಯಾದವ್ರಿಗೆ, ಈಗಪ್ಪ ಏನೂ ಮಾಡಿಲ್ಲ ಅಂತ. ನಾನೇನು ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಟ್ಸ್ನ ಕರ್ನಾಟಕದ ಮುಂದೆ ಇಡ್ತೀನಿ. ನನಗೆ ಗಟ್ಸ್ ಇದೆ, ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್. ವೆದರ್ ದ ಕರ್ನಾಟಕ BJP ಹ್ಯಾಸ್ ದ ಸೇಮ್ ಗಟ್ಸ್ ಟು ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ವಾಟ್ ಹ್ಯಾವ್ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ. ಇಷ್ಟು ಕಥೆಯ ಸಾರಾಂಶ. ಕರ್ನಾಟಕ BJPಗೆ ಹೇಳ್ತಾ ಇದ್ದೇನೆ, ಯುದ್ಧ ಮುಂದುವರಿಯಲಿದೆ. ನಿಮ್ಮ ಅಂಜಿಕೆಗೆ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ, ಪೇಡ್ ಗಾನಾ ಬಜಾನಾ ಮಂಡಳಿಯವರು ಅದೇನಂದ್ರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ. ಕರ್ನಾಟಕ BJP ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ. ನಾನಂತೂ ನಿಲ್ಲಿಸಲ್ಲ, ನಿಲ್ಲಿಸೋ ಜಾಯಮಾನ ನಂದಲ್ಲ. ನಾನು ಆಕ್ಸಿಡೆಂಟಲ್ MLA ಅಲ್ಲ. ಕರ್ನಾಟಕ BJP ತುಂಬ ಕಾನ್ಫಿಡೆಂಟ್ ಇರೋ MLA, ಆತ್ಮವಿಶ್ವಾಸದ MLA. ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ, ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ, ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ. ಕರ್ನಾಟಕದ BJP IT ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡೋಕ್ಕೆ ಬರುತ್ತಾ ನಿಮಗೆ? ಎಲ್ಲ ನಿರುದ್ಯೋಗಿಗಳಾಗೋಗ್ಬಿಟ್ಟಿದ್ದೀರಾ ನೀವು. ಮತ್ತೆ ನಿಮ್ಗೆ ಉದ್ಯೋಗ ಸಿಗಲಿ ಅಂತ ವಿನಂತಿಸ್ತೇನೆ.